ಮಣ್ಣು ಐತಲ್ಲ ಸರ್, ಈ ಮಣ್ಣಿಗೆ ಸಾವಯವ ವಸ್ತು ಕಡಿಮೆ ಆಗೈತೆ ಜಾಸ್ತಿ ಆಗೈತೆ ಅನ್ಸುತ್ತೆ ಸರ್. ಅದು ನೀವು ಕೂಡ ಸಗಣಿ ಗೊಬ್ಬರ ತಗೊಂಡತ ನನಗೆ ಗೊತ್ತಾಗಲ್ಲ. ಅಲ್ಲ ಸರ್, ಈ ತಗೊಂಡಿದ್ರೆ ಈಗ ಇದು ಮಣ್ಣು ನೀರನ್ನು ಹಿಡಿದಿಟ್ಟ ಶಕ್ತಿ ಇರಬೇಕಾಯ್ತಲ್ಲ ಸರ್ ಈ ಮಣ್ಣಿಗೆ. 15 ದಿವಸ ಆಗೈತಲ್ಲ ಸರ್, ಕಾಚಿದ್ದಂಗೆ ಐತಲ್ಲ ಸರ್. ಬಿಡು ಗೊತ್ತದ ಸರ್, ಕಾಚಿದ್ದಂಗೆ ಐತಲ್ಲ ಸರ್ ಮಣ್ಣು. ಈ ಥರ ಮಣ್ಣಿಗೆ ಈ ಸೂಕ್ಷ್ಮಾಣುಜೀವಿ ಚಟುವಟಿಕೆ ಆಗೋದಲ್ಲ ಸರ್. ಅದು ಈ ಕೊಟ್ಟಿರ್ತಕ್ಕಂಥ ಸಗಣಿ ಗೊಬ್ಬರ ಏನೈತಲ್ಲ ಸರ್, ಎಷ್ಟು ಕೊಟ್ಟಿದ್ದೀರಿ ಸರ್ ಸಗಣಿ ಗೊಬ್ಬರ ಟೋಟಲ್? 15 ಲೋಡ್ ಕೊಟ್ಟಿದ್ದೀರಲ್ಲ ಸರ್. ಈಗ 15 ಲೋಡ್ ಕೊಟ್ಟರೆ ಸಗಣಿ ಗೊಬ್ಬರ ಎಷ್ಟು ತಿಂಗಳ ಸರ್ ಕೊಟ್ಟದನ್ನು? 4 ತಿಂಗಳು ಸರ್. 4 ತಿಂಗಳ ಅವಧಿನಲ್ಲಿ ತಗಂದಿಲ್ಲ ಅಂತಂದರೆ ಹೌದನ್ ಸರ್, ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಆಗ್ತಿಲ್ಲ ಅಂತ. ಇನ್ನೊಂದು, ಈ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಜೀವಿಗಳು ಜೊತೆಗೆ ಸಾವಯವ ತ್ಯಾಜ್ಯ, ಜೈವಿಕ ಗೊಬ್ಬರಗಳನ್ನ ಅವಶ್ಯಕತೆ ತಕ್ಕಂತೆ ಬಳಸೋದು ತುಂಬ ಒಳ್ಳೆಯದು. ಇಲ್ಲಿವರೆಗೆ ರಾಸಾಯನಿಕ ಕೊಟ್ಟಲ್ಲ ನಾನು ಸರ್. ಇಲ್ಲಿ ನೋಡಿ, ಇದು ಯಾವ್ದು ಸರ್, ಇಷ್ಟು ಹೊಡೆದ್ರೂ ಕೂಡ ಇದಾಗ್ತಿಲ್ಲ ನಾನು ಸರ್. ಈಗ ಇದು ಕಪ್ಪು ಮಣ್ಣು, ಗದ್ದೆನೆಲ್ಲ, ಇಷ್ಟು 15 ದಿವಸ ನೀರು ಕೊಟ್ಟರು ಕೂಡ ಇಲ್ಲಿ ತೆಗೆದ ತಕ್ಷಣ ಇದಾಗಬೇಕಾಯ್ತಲ್ಲ, ಆಗಿಲ್ಲ. ಹೌದಲ್ಲ ಸರ್, ಕಾಚಿದ್ದಂಗೆ ಐತಲ್ಲ ಸರ್. ಈ ಮಣ್ಣಿಗೆ 3 ಗುಣ: ಒಂದು ಫಿಸಿಕಲ್ ಪ್ರಾಪರ್ಟಿ, ಬಯೋಲಜಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ. ಈ 3 ಗುಣಗಳು ಕೂಡ ಮಣ್ಣಲ್ಲಿ ಬದಲಾವಣೆ ತಂದ್ಬಿಡ್ತಾವೆ ಸರ್. ಗೊತ್ತಾ ಸರ್, ನಾನು ಸುಮಾರಿಗೆ ಒಂದು 5-6 ತಿಂಗಳಿಂದ ಈ ತೋಟಕ್ಕೆ ಬಂದಿದ್ದೆ ನಾನು. ಹೌದಾ, ನಮ್ಮ ಆಫೀಸಿಗೆ ಬಂದು ನೀವು ವಾಪಸ್ ಹೋಗಿದ್ರಿ ಅವತ್ತು ಸುರೇಶ್, ಹೌದನಪ್ಪ? ನನಗೆ ಭಾಳ ಚೆನ್ನಾಗಿ ನೆನಪೈತೆ, ಅದಕ್ಕೆ ಹೇಳ್ತಾರೋದು ಸರ್. ಎಲ್ಲ ಸಮಸ್ಯೆಗಳ ಮೂಲ ಮಣ್ಣೆ ಸರ್. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಫಲವತ್ತತೆ. ಫಲವತ್ತತೆ ಮಣ್ಣು ಅಂತಂದ್ರೆ ಹೆಂಗತ್ತ ಸರ್, ಈ ಅರಳಬೇಕು, ನೀರು ಬಿಟ್ಟು ಕೊಟ್ಲು ಭೂಮಿ ಅರಳಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಗಣಿ ಗೊಬ್ಬರ ಮೌಲ್ಯವರ್ಧನೆ ಮಾಡದಿರ್ತಕ್ಕಂಥದ್ದು ಕೊಟ್ಟಿರೋದ್ರಿಂದ ನೀವು ಏನಾಗೈತಿ, ಇದು ಇನ್ನೊಂದಿಷ್ಟು ಕೋಳಿ ಗೊಬ್ಬರನ ಕೊಟ್ಟಿದ್ದೀರಿ. ಹೌದು, ಇಲ್ಲಿ ಫಾರಮ್ ಇರೋದ್ರಿಂದ ಕೊಟ್ಟಿದ್ದೀರಿ, ಅದನ್ನು ಮೌಲ್ಯವರ್ಧನೆ ಮಾಡಿಲ್ಲ ನೀವು. ಮಾಡಿಲ್ಲ, ಹಂಗೆ ಹಾಕಿದ್ವಿ ಸರ್. ಜೊತೆಗೆ ನಿಮ್ಮಲ್ಲಿ ರೋಗ ಬಾಧೆ ಅಂತೂ ಭಾಳ ಚೆನ್ನಾಗಿ ಕಣ್ಣಿಗೆ ಕಾಣ್ತೈತಿ. ಹಿಂಗಿರಂಗಿಲ್ಲ ಸರ್ ಮಣ್ಣು ಅಂತ ಹೇಳ್ತಾರೆ. ಸರಿನಾ ಸರ್? ಥ್ಯಾಂಕ್ ಯು ಸರ್. ಹೌದು, ಇನ್ನು ಲೀಫ್ ರಾಟ್ ಅಂತ ಭಾಳ ಚೆನ್ನಾಗಿ ಕಾಣ್ತದೆ ನೋಡಿ ಸರ್. ಈಗ ಮೇಘ ಕಂಟ್ರೋಲ್ ಮಾಡಕ್ಕೆ ಅಲ್ಲ, ಅದು ಯಾಕತ್ತದು ಅವರು 3 ಪಟ್ ಆಗಿ ಒಂದು 2-3